ಮಾನವ ಜನ್ಮ ಎನ್ನುವುದು ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ಒಂದು ವರ. ಆತ್ಮಹತ್ಯೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಹೇಡಿತನದ, ಅತ್ಯಂತ ಮೂರ್ಖತನದ ಕೆಲಸ. ಎಂಥ ಪೆಟ್ಟು ಬಿದ್ದರೂ ಕೂಡ ಬದುಕಿನ ಬಗ್ಗೆ ಭರವಸೆಯನ್ನ ಕಳೆದುಕೊಳ್ಳಬಾರದು. ಶರೀರ ಸತ್ತು ಹೋದರೂ ಕೂಡ ನೀವು ಸಾಯುವುದಿಲ್ಲ. ಅಲ್ಟ್ರಾಸೋನಿಕ್ ಸೌಂಡ್ ಇದೆಯಲ್ಲ, ನಮಗೆ ಕೇಳ್ತದ? ಇಲ್ಲ. ಈ ವಿಚಾರದಲ್ಲಿ ಸನಾತನ ಹಿಂದೂ ಧರ್ಮಕ್ಕೂ ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇಂತಹ ಮೂರ್ಖತನದ ಕೆಲಸಕ್ಕೆ ಯಾರೂ ಕೈ ಹಾಕಬಾರದು. ಸಂತೋಷವಾಗಿ ನೀವೆಲ್ಲರೂ ಬಾಳಬೇಕು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸದ್ಭಕ್ತರೇ, ನಮ್ಮ ಹಿರಿಯರು ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ ಎಂದು. ಅಂದರೆ ಈ ಮಾನವ ಜನ್ಮ ಎನ್ನುವುದು ಅತ್ಯಂತ ಅಪರೂಪವಾದದ್ದು, ಅತ್ಯಂತ ಅಮೂಲ್ಯವಾದದ್ದು ಹಾಗೂ ಅತಿ ಶ್ರೇಷ್ಠವಾದದ್ದು ಎಂಬುದು ನಮ್ಮ ಹಿರಿಯರ ಅಭಿಪ್ರಾಯ. ಮಾನವ ಜನ್ಮದ ಈ ಶ್ರೇಷ್ಠತ್ವಕ್ಕೆ ಪ್ರಧಾನವಾಗಿ ಎರಡು ಕಾರಣಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ನೋಡಿ, ಮಾನವನಿಗೆ ಅತ್ಯದ್ಭುತವಾದ ಮೇಧಾಶಕ್ತಿ ಇದೆ. ಆದ್ದರಿಂದ ಸಹಜವಾಗಿ ಈ ಜಗತ್ತಿನಲ್ಲಿ ಇರತಕ್ಕಂತಹ ಬೇರೆಲ್ಲ ಜೀವಿಗಳಿಗೆ ಹೋಲಿಸಿದರೆ ಮನುಷ್ಯನಿಗೆ ಈ ಪ್ರಕೃತಿಯ ಮೇಲೆ ಹೆಚ್ಚಿನ ಸ್ವಾತಂತ್ರ್ಯ ಇದೆ. ಈ ಅಂಶ ಮಾನವನ ಶ್ರೇಷ್ಠತ್ವಕ್ಕೆ ಮೊದಲನೆಯ ಕಾರಣ ಆಗಿದೆ. ಇನ್ನು ಪ್ರಕೃತಿಯ ಹಿಂದೆ ಇರತಕ್ಕಂತಹ ಪುರುಷ ತತ್ವವನ್ನು, ಪರಮಾತ್ಮ ತತ್ವವನ್ನು ಅರಿತುಕೊಳ್ಳಲಿಕ್ಕೆ ಮಾನವನಿಗೆ ಮಾತ್ರ ಯೋಗ್ಯತೆ, ಸಾಮರ್ಥ್ಯ ಇರುವುದರಿಂದ ಈ ಅಂಶ ಮಾನವನ ಶ್ರೇಷ್ಠತ್ವಕ್ಕೆ ಎರಡನೆಯ ಕಾರಣ ಆಗಿದೆ. ಈ ಎರಡು ಪ್ರಧಾನವಾದ ಕಾರಣಗಳಿಂದ ಜಂತೂನಾಂ ನರಜನ್ಮ ದುರ್ಲಭಂ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಇಂತಹ ಶ್ರೇಷ್ಠವಾದ, ಅತಿ ಅಮೂಲ್ಯವಾದ ಮಾನವ ಜನ್ಮ ನಮಗೆ ಬಂದಾಗ ಅದರ ಶ್ರೇಷ್ಠತ್ವಕ್ಕೆ, ಅದರ ಘನತೆಗೆ ಲೋಪ ಬಾರದಂತೆ ನಾವೆಲ್ಲರೂ ಕೂಡ ಬದುಕಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಹಾಗಾದರೆ ನಾವು ಹೇಗೆ ಈ ಬದುಕನ್ನು ನಡೆಸಬೇಕು ಎನ್ನುವುದನ್ನು ವಿಚಾರ ಮಾಡ್ತಾ ನಮ್ಮ ವೇದಗಳು ಹೇಳ್ತಾ ಇವೆ,
ತಚ್ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತು ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ಅಂತ. ಅಂದರೆ ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಈ ಅಮೂಲ್ಯವಾದ ಮಾನವ ಜನ್ಮ ಎನ್ನುವುದು ಅಮೃತತ್ವಕ್ಕೆ ಸೋಪಾನ ಇದ್ದಂತೆ. ಮಾನವರು ಪಾಪಿಗಳು ಅಲ್ಲ, ಎಲ್ಲರೂ ಕೂಡ ಅಮೃತ ಪುತ್ರರು. ಪ್ರತಿಯೊಬ್ಬನಿಗೂ ಕೂಡ ತನ್ನಲ್ಲಿರತಕ್ಕಂಥ ಪೂರ್ಣತ್ವವನ್ನು ಅರಿತುಕೊಳ್ಳಿಕ್ಕೆ ಈ ಮಾನವ ಜನ್ಮ ಬಂದಿದೆ. ಆದ್ದರಿಂದ ಮಾನವ ಜನ್ಮ ಎನ್ನುವುದು ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ಒಂದು ವರ. ಆದ್ದರಿಂದ ಹೇಗೆ ಬದುಕಬೇಕು? ತಚ್ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತು ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ಅಂತ ವೇದಗಳು ಹೇಳ್ತಾ ಇವೆ. ಅಂದರೆ ಬದುಕಿನಲ್ಲಿ ಪೂರ್ಣತ್ವವನ್ನು ನಾವು ಸಂಪಾದನೆ ಮಾಡ್ಕೊಬೇಕು. ಅದು ಜೀವನದ ಮೂಲೋದ್ದೇಶವಾಗಿದೆ. ಆದ್ದರಿಂದ ಬದುಕಿನಲ್ಲಿ ವೈಯಕ್ತಿಕ ಉನ್ನತಿ, ಕುಟುಂಬದ ಕ್ಷೇಮ, ಸಮಾಜದ ಹಿತ, ದೇಶದ ಅಭಿವೃದ್ಧಿ, ವಿಶ್ವದ ಕಲ್ಯಾಣ, ಈ 5 ಅಂಶಗಳನ್ನು ಸದಾ ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ನಾವು ಬದುಕಬೇಕು. ಇಲ್ಲಿ ವೈಯಕ್ತಿಕ ಉನ್ನತಿಯ ವಿಚಾರಕ್ಕೆ ಬಂದಾಗ ಲೌಕಿಕ ಉನ್ನತಿ, ಪಾರಮಾರ್ಥಿಕ ಉನ್ನತಿ ಎರಡನ್ನೂ ನಾವು ಪರಿಗಣಿಸಬೇಕು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ 5 ಅಂಶಗಳನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಬಾಳಬೇಕು ಎನ್ನುವುದು ನಮ್ಮ ಋಷಿಮುನಿಗಳ ಅತ್ಯಂತ ಸ್ಪಷ್ಟವಾದ ಉಪದೇಶ ಆಗಿದೆ. ಹೇಗೆ ಬದುಕಬೇಕು? ತಚ್ಚಕ್ಷುರ್ದೇವಹಿತಂ ಪುರಸ್ತಾತ್. ನೋಡಿ, ಈ ಜಗತ್ತಿಗೆ ಕಣ್ಣಾಗಿರತಕ್ಕಂತಹ, ಹಾಗೆಯೇ ಪ್ರತ್ಯಕ್ಷ ದೇವರಾಗಿರತಕ್ಕಂತಹ, ಎಲ್ಲ ಪ್ರಾಣಿಗಳ ಪ್ರಾಣಶಕ್ತಿಗೆ ಮೂಲವಾಗಿರತಕ್ಕಂತಹ ಸೂರ್ಯನು ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಬರ್ತಾ ಇದ್ದಾನೆ. ಈ ಸೂರ್ಯೋದಯ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಪ್ರಾಣಿಗಳಿಗೂ, ಎಲ್ಲ ರೀತಿಯ ಜೀವ ಸಂಕುಲಗಳಿಗೂ ನವಚೈತನ್ಯವನ್ನು ತುಂಬತಕ್ಕಂತಹ ಕ್ಷಣ. ಅದಕ್ಕೆ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ, ಪ್ರತಿನಿತ್ಯವೂ ಕೂಡ ಆ ಸೂರ್ಯೋದಯದ ಸೊಬಗನ್ನು ಸವಿಯುತ್ತಾ ಬದುಕಿನಲ್ಲಿ ಆ ದಿನ ಮಾಡಬೇಕಾಗಿರತಕ್ಕಂತಹ ನಿತ್ಯ ಕರ್ತವ್ಯಗಳಿಗೆ ಬೇಕಾಗಿರತಕ್ಕಂತಹ ಚೈತನ್ಯವನ್ನು ಆ ಒಂದು ಸೂರ್ಯೋದಯದ ಸೊಬಗಿನಿಂದ ಪಡೆದುಕೊಳ್ಳುತ್ತಾ ಆ ಉತ್ಸಾಹವನ್ನು ಮನಸ್ಸೊಳಗೆ ತುಂಬಿಸಿಕೊಳ್ಳುತ್ತಾ ಸಂತೋಷದಿಂದ, ಆನಂದದಿಂದ ಪ್ರತಿನಿತ್ಯವೂ ಕೂಡ ನಾವು ಈ ರೀತಿ ಪ್ರತಿನಿತ್ಯವೂ ಕೂಡ ಆ ಸೂರ್ಯೋದಯದ ಸೊಬಗನ್ನು ಸವಿಯುತ್ತಾ 100 ವರ್ಷಗಳ ಕಾಲ ಬದುಕಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಎನ್ನುವುದು ನಮ್ಮ ಋಷಿಮುನಿಗಳ ಆಶಯ ಆಗಿದೆ. ಅಂದರೆ ಇಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಮಾನವ ಜನ್ಮ ಅತ್ಯಂತ ಅಮೂಲ್ಯ. ಅದು ಬಂದಾಗ ನಾವು ಆ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ನಮ್ಮ ಹಿರಿಯರು ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ.
ಆದರೆ ಇವತ್ತು ಕೆಲವರು ಮಾನವ ಜನ್ಮದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬದುಕಿನಲ್ಲಿ ಕಲ್ಪನೆಗಳನ್ನು ಇಟ್ಟುಕೊಂಡು ಆ ಬದುಕಿನಲ್ಲಿ ವಾಸ್ತವಿಕತೆಯ ಅಂಶವನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಭಗವಂತ ಕೊಟ್ಟಿರತಕ್ಕಂತಹ ಆ ಒಂದು ವಿವೇಕ ಪ್ರಜ್ಞೆಯನ್ನು ಮರೆತು ಒಂದು ಕ್ಷಣ ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡು ತಮ್ಮ ದೇಹವನ್ನು ತಾವೇ ಸಾಯಿಸಿಕೊಳ್ತಾ ಇದ್ದಾರೆ. ಇದನ್ನು ಆತ್ಮಹತ್ಯೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮ ಅಂದರೆ ಸ್ಥೂಲ ದೇಹ ಅಂತ ಅರ್ಥ. ಆತ್ಮಹತ್ಯೆ ಅಂದರೆ ತಮ್ಮ ದೇಹವನ್ನು ತಾವೇ ಕೈಯಾರೆ ಸಾಯಿಸಿಕೊಳ್ಳುವುದು, ನಾಶ ಮಾಡಿಕೊಳ್ಳುವುದು ಅಂತ ಅರ್ಥ. ಇದು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಈ ಆತ್ಮಹತ್ಯೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಹೇಡಿತನದ, ಅತ್ಯಂತ ಮೂರ್ಖತನದ ಕೆಲಸ. ಯಾಕೆ ನೋಡಿ, ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ರೀತಿ ತಮ್ಮ ವಿವೇಕ ಪ್ರಜ್ಞೆಯನ್ನು ಮರೆತು ತಮ್ಮ ಮನಸ್ಸಿನ ಮೇಲಿರ್ತಕ್ಕಂಥ ಹಿಡಿತವನ್ನು ಒಂದು ಕ್ಷಣ ಸಂಪೂರ್ಣವಾಗಿ ಕಳೆದುಕೊಂಡು ದುಡುಕಿ ಆತುರದಿಂದ ಇಂತಹ ಹೇಡಿತನದ, ಮೂರ್ಖತನದ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖೇದನೀಯ ವಿಚಾರ ಆಗಿದೆ, ಅತ್ಯಂತ ಬೇಸರದ ವಿಚಾರ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ವಿಷಯವನ್ನು ಬಹಳ ಗಂಭೀರವಾಗಿ ಯೋಚಿಸಬೇಕಾಗಿದೆ. ನೋಡಿ, ಈ ಆತ್ಮಹತ್ಯೆ ಎನ್ನುವ ವಿಚಾರಕ್ಕೆ ಬಂದಾಗ ಈ ವಿಷಯವನ್ನು ನಾವು ಎರಡು ರೀತಿಯ ದೃಷ್ಟಿಕೋನದಿಂದ ವಿಮರ್ಶೆ ಮಾಡಬೇಕಾಗ್ತದೆ. ಒಂದು ಲೌಕಿಕ ದೃಷ್ಟಿ, ಇನ್ನೊಂದು ಪಾರಮಾರ್ಥಿಕ ದೃಷ್ಟಿ. ಈ ಎರಡು ದೃಷ್ಟಿಕೋನದಿಂದ ಈ ಆತ್ಮಹತ್ಯೆ ಎನ್ನುವ ವಿಚಾರವನ್ನು ವಿಮರ್ಶೆ ಮಾಡಿದಾಗ ನಮಗೆ ತಿಳಿತಕ್ಕಂಥ ವಿಷಯ ಏನಂತಂದರೆ, ಎರಡೂ ದೃಷ್ಟಿಕೋನದಿಂದಲೂ ಕೂಡ ಈ ಆತ್ಮಹತ್ಯೆ ಎನ್ನುವುದು ಅತ್ಯಂತ ದೊಡ್ಡ ತಪ್ಪಾಗಿದೆ. ಇದು ಒಂದು ದೊಡ್ಡ ತಪ್ಪು. ನೋಡಿ, ಲೌಕಿಕವಾಗಿ ನೋಡಿದರೆ ಈ ಆತ್ಮಹತ್ಯೆ ಎನ್ನುವುದು ತಮ್ಮ ಸ್ವಾರ್ಥಕ್ಕಾಗಿ ಮಾನವತ್ವವನ್ನು ಮರೆತು ಮಾಡಿಕೊಳ್ತಕ್ಕಂತಹ ಹೇಡಿತನದ, ಪರಮ ಮೂರ್ಖತನದ ಕೆಲಸ ಆಗಿದೆ. ಇನ್ನು ಪಾರಮಾರ್ಥಿಕವಾಗಿ ನೋಡಿದರೆ ಈ ಆತ್ಮಹತ್ಯೆ ಎನ್ನುವುದು ಮಹಾಪಾಪ ಆಗಿದೆ. ಅಷ್ಟೇ ಅಲ್ಲ, ಮುಂದಿನ ಮಹಾ ಕಷ್ಟಕ್ಕೆ ತಾವೇ ತಮ್ಮ ಕೈಯಾರೆ ಬರೆದುಕೊಳ್ಳುತ್ತಿರುವ ಮುನ್ನುಡಿಯಾಗಿದೆ ಈ ಆತ್ಮಹತ್ಯೆ. ಯಾವ ದೃಷ್ಟಿಕೋನ ನೋಡಿದರೂ ಕೂಡ ಇದು ದೊಡ್ಡ ತಪ್ಪು. ಇದು ಹೇಗೆ ಅಂತ ಕೇಳಿದರೆ,
ನಾವು ಹೇಳ್ತಾ ಇದ್ದೇವೆ, ಅಕ್ಕರೆಯ ಬಳಗವನು ದುಃಖದಂಚಿಗೆ ದೂಡಿ ಬದುಕು ಸಾಕೆಂದೊಡನೆ ಬವಣೆಯು ತೀರುವುದೇ. ಅಕ್ಕರೆಯ ಬಳಗವನು ದುಃಖದಂಚಿಗೆ ದೂಡಿ ಬದುಕು ಸಾಕೆಂದೊಡನೆ ಬವಣೆಯು ತೀರುವುದೇ. ಬಾಣಲೆಯ ಬಿಸಿಗಂಜಿ ಬೆಂಕಿಯೊಳು ಬೀಳುವುದು, ಬಾಣಲೆಯ ಬಿಸಿಗಂಜಿ ಬೆಂಕಿಯೊಳು ಬೀಳುವುದು ಜಾಣತನವಾಗುವುದೇ. ಸಚ್ಚಿದಾನಂದ ಜಾಣತನವಾಗುವುದೇ. ಸಚ್ಚಿದಾನಂದ ಅಕ್ಕರೆಯ ಬಳಗವನು ದುಃಖದಂಚಿಗೆ ದೂಡಿ ಬದುಕು ಸಾಕೆಂದೊಡನೆ ಬವಣೆಯು ತೀರುವುದೇ. ಲೌಕಿಕವಾಗಿ ವ್ಯಾವಹಾರಿಕವಾಗಿ ನೋಡಿದರೂ ಕೂಡ ಇದು ದೊಡ್ಡ ತಪ್ಪು, ಮಹಾ ತಪ್ಪು, ಆತ್ಮಹತ್ಯೆ ಎನ್ನುವುದು. ಇನ್ನು ಪಾರಮಾರ್ಥಿಕವಾಗಿ ನೋಡಿದರೂ ಕೂಡ ನಮ್ಮ ಹಿರಿಯರ, ನಮ್ಮ ಶಾಸ್ತ್ರದ ಪ್ರಕಾರ ನೋಡಿದರೂ ಕೂಡ ಇದು ಮಹಾಪಾಪ ಅಷ್ಟೇ ಅಲ್ಲ, ಇದು ಮುಂದಿನ ಮಹಾ ಕಷ್ಟಕ್ಕೆ ತಮ್ಮ ಕೈಯಾರೆ ತಾವೇ ಬರೆದುಕೊಳ್ತಾ ಇರತಕ್ಕಂತಹ ಮುನ್ನುಡಿಯಾಗಿದೆ. ಈಗ ನೋಡಿ, ಈ ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ವಯಸ್ಸಿಲ್ಲ, ಜಾತಿ ಇಲ್ಲ, ಅಥವಾ ಶ್ರೀಮಂತರು ಬಡವರು ಅವರು ಇವರು ಏನೂ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ಧರ್ಮದವರು, ಎಲ್ಲ ರೀತಿಯ ಜನರು ಈ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ಗಂಭೀರವಾದ ವಿಚಾರ. ಈಗ ನಾವು ಮೊದಲು ಪ್ರಶ್ನೆ ಮಾಡಬೇಕಾಗಿದ್ದು, ಆತ್ಮಹತ್ಯೆಯನ್ನು ಜನ ಯಾಕೆ ಮಾಡಿಕೊಳ್ತಾರೆ? ನೋಡಿ, ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಇದೆ. ಬಹುಶಃ ಆ ಕಾರಣ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಖಂಡಿತವಾಗಿ ಕೂಡ ಆತ್ಮಹತ್ಯೆಯನ್ನು ನಾವು ಸಾಧ್ಯವಾದಷ್ಟು ನಮ್ಮ ಸಮಾಜದಲ್ಲಿ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಏನು ಪ್ರಧಾನವಾದ ಕಾರಣ? ಆತ್ಮಹತ್ಯೆಯನ್ನು ಯಾರು ಮಾಡಿಕೊಳ್ತಾ ಇದ್ದಾರೆ? ಹಾಗಾದರೆ ನೋಡಿ, ಬದುಕಿನ ಮೇಲೆ, ಬದುಕಿನ ಬಗ್ಗೆ ಯಥಾರ್ಥವಾದ ಅರಿವು, ಯಥಾರ್ಥವಾದ ದೃಷ್ಟಿ, ವಾಸ್ತವಿಕ ದೃಷ್ಟಿ ಯಾರಿಗೆ ಇರುವುದಿಲ್ಲವೋ ಅಂತಹ ಮನುಷ್ಯರು ಮಾತ್ರ ಇಂತಹ ಹೇಡಿತನದ, ಮೂರ್ಖತನದ ತಪ್ಪು ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ಬದುಕಿನ ಬಗ್ಗೆ ಯಥಾರ್ಥವಾದ ದೃಷ್ಟಿ ಅಂದರೆ ಏನು? ವಾಸ್ತವಿಕ ದೃಷ್ಟಿ ಅಂದರೆ ಏನು? ಇದನ್ನು ಎಲ್ಲರೂ ತಿಳ್ಕೊಬೇಕು. ನೋಡಿ, ಈಗ ನಾವು ಮೊಟ್ಟ ಮೊದಲು ಈ ಒಂದು ಆತ್ಮಹತ್ಯೆಯನ್ನು ವ್ಯಾವಹಾರಿಕವಾಗಿ, ಲೌಕಿಕವಾಗಿ ವಿಚಾರ ಮಾಡುವ. ಈ ಆತ್ಮಹತ್ಯೆ ಯಾಕಾಗ್ತಾ ಇದೆ, ಇದು ಸರಿಯೋ ಅಥವಾ ತಪ್ಪೋ ಅಂತ. ಲೌಕಿಕವಾಗಿ ನೋಡಿದರೆ ನಮ್ಮ ಜೀವನ ಅಂದರೆ ಏನು? ಮೇಲ್ನೋಟಕ್ಕೆ ನೋಡಿದರೆ
ನೋಡಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ. ಬದುಕು ಅಂದರೆ ಏನು? ಆಕಸ್ಮಿಕವಾದ ಹುಟ್ಟು, ನಿಶ್ಚಯವಾದ ಸಾವು, ಇವುಗಳ ನಡುವೆ ಬದುಕ್ತಕ್ಕಂಥ ಕಾಲಾವಧಿಯೇ ನಮ್ಮ ಜೀವನ. ಇದು ಲೌಕಿಕ ದೃಷ್ಟಿ ನೋಡಿದರೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ, ನಡುವೆ ಬದುಕ್ತಕ್ಕಂಥ ಕಾಲಾವಧಿಯೇ ನಮ್ಮ ಜೀವನ. ಹಾಗಾದರೆ ಬದುಕಿನ ಚಿತ್ರಣ ಹೇಗಿದೆ? ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ. ಬದುಕಿಗಾಗಿ ಹೋರಾಟ ನಿರಂತರ. ಹೋರಾಟದ ಹಾದಿ ಅನಿಶ್ಚಯಗಳಿಂದ ಕೂಡಿದ ಅಂಕುಡೊಂಕಾದ ರಸ್ತೆ. ಇದು ನಮ್ಮೆಲ್ಲರ ಬದುಕಿನ ಚಿತ್ರಣ. ಇಂತಹ ಬದುಕಿನ ಬಗ್ಗೆ ನಾವು ಯಥಾರ್ಥವಾದ ದೃಷ್ಟಿಕೋನ ಇಟ್ಟುಕೊಂಡು ಬಾಳಬೇಕು. ಇದು ಬಹಳ ಬಹಳ ಮುಖ್ಯ. ನಾವು ಕಲ್ಪನೆಯ ಸಾಮ್ರಾಜ್ಯದಲ್ಲಿ ವಿಹಾರ ಮಾಡಲಿಕ್ಕೆ ಹೋದರೆ ಬದುಕು ಎಂದಿಗೂ ಕೂಡ ನಮಗೆ ಹಿತವಾಗಿ ಇರುವುದಿಲ್ಲ. ನಾವು ಬದುಕನ್ನು ಬದುಕಾಗಿಯೇ ಸ್ವೀಕಾರ ಮಾಡಬೇಕು. ಬದುಕನ್ನು ಯಥಾರ್ಥವಾಗಿ ನಾವು ಸ್ವೀಕಾರ ಮಾಡಬೇಕು. ಹಾಗಾದರೆ ಯಥಾರ್ಥವಾದ ದೃಷ್ಟಿಕೋನ ಎಂಬ ಅಂಶದ ಮೇಲೆ ನೋಡಿದರೆ ವಿಶೇಷವಾಗಿ 4 ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಮೊದಲನೇದಾಗಿ, ಬದುಕು ಎನ್ನುವುದು ಅನಿಶ್ಚಯಗಳ ಸರಮಾಲೆ. ಇದು ನಮ್ಮೆಲ್ಲರ ಅಂತರಂಗದಲ್ಲಿ ಸದಾ ನೆನಪಿನಲ್ಲಿ ಇರಬೇಕು. ಎರಡನೇ ಅಂಶ, ಬದುಕಿನಲ್ಲಿ ಎಲ್ಲವೂ ಕೂಡ ಬಂದು ಹೋಗ್ತಕ್ಕಂಥದ್ದು. ಯಾಕೆ? ನಮ್ಮೆಲ್ಲರ ಬದುಕು ಕಾಲಕ್ಕೆ ಅಧೀನವಾಗಿರುವುದರಿಂದ ಬದುಕಿನಲ್ಲಿ ಎಲ್ಲವೂ ಕೂಡ ಬಂದು ಹೋಗ್ತಕ್ಕಂಥದ್ದು. ಎಲ್ಲವೂ ಅಂದರೆ ಎಲ್ಲವೂ. ನಮ್ಮ ಆಯುಷ್ಯ, ನಮ್ಮ ಯೌವನ, ನಮ್ಮ ವಿದ್ಯೆ, ನಮ್ಮ ಅಧಿಕಾರ, ನಮ್ಮ ಧನಬಲ, ನಮ್ಮ ಕೌಟುಂಬಿಕ, ಸಾಮಾಜಿಕ, ವ್ಯಾವಹಾರಿಕ ಸಂಬಂಧಗಳು, ಹೀಗೆ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಬಂದು ಹೋಗ್ತಕ್ಕಂಥದ್ದು. ಈ ಅಂಶ ನಮ್ಮೆಲ್ಲರ ಅಂತಃಕರಣದಲ್ಲಿ ಸದಾ ನೆನಪಿನಲ್ಲಿ ಇರಬೇಕು. ಮೂರನೇ ಅಂಶ, ನಮ್ಮೆಲ್ಲರ ಪುರುಷ ಪ್ರಯತ್ನಕ್ಕೆ, ಸ್ವಂತ ಪ್ರಯತ್ನಕ್ಕೆ ಇತಿ ಮಿತಿ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ಅತ್ಯುತ್ತಮ ಪ್ರಯತ್ನವನ್ನು ಮಾಡಿದರೂ ಕೂಡ ನಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಬರ್ತದೆ ಅಂತ ನಾವು ನಿಶ್ಚಯವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಮಗೆಲ್ಲರಿಗೂ ಅತಿ ಅಗತ್ಯವಾಗಿ ನಿರಂತರ ನೆನಪಿನಲ್ಲಿ ಇರಬೇಕು. ನಾಲ್ಕನೇ ಅಂಶ ಏನಂತ ಕೇಳಿದರೆ, ಬದುಕಿನಲ್ಲಿ ಕೆಲವೊಮ್ಮೆ ವಿಧಿ ಎನ್ನುವುದು ನಮ್ಮ ಬದುಕನ್ನು ನಿರ್ಧಾರ ಮಾಡ್ತದೆ. ವಿಧಿಯ ಮುಂದೆ ನಾವು ಕೈ ಚೆಲ್ಲಿ ಅಸಹಾಯಕರಾಗಿ ಕುಳಿತುಕೊಳ್ಳಬೇಕಾಗ್ತದೆ. ಇದು ಅನಿವಾರ್ಯ.
ಈ ಅಂಶವೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಸದಾ ನೆನಪಿನಲ್ಲಿ ಇರಬೇಕು. ಈ 4 ಅಂಶಗಳನ್ನು ನಮ್ಮೆಲ್ಲರ ಅಂತಃಕರಣದಲ್ಲಿ ಸದಾ ಜಾಗೃತವಾಗಿಟ್ಟುಕೊಂಡು ನಾವು ಬದುಕನ್ನು ನಡೆಸಿದರೆ ಬದುಕಿನಲ್ಲಿ ನಮ್ಮ ನಿತ್ಯ ಕರ್ತವ್ಯಗಳನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ? ಯಾರು ಈ 4 ಅಂಶಗಳನ್ನು ಸದಾ ನೆನಪಿನಲ್ಲಿ ಇಟ್ಕೊಂಡಿರ್ತಾನೋ ಆ ವ್ಯಕ್ತಿ ತನ್ನ ಅಂತಃಕರಣದಲ್ಲಿ ಸಮತ್ವ ಭಾವವನ್ನು ಬೆಳೆಸ್ಕೊಳ್ತಾನೆ. ನಮ್ಮಲ್ಲಿ ಸಮತ್ವ ಭಾವ ಬೆಳೆದಾಗ ಬದುಕಿನ ಸುಖ ದುಃಖಗಳನ್ನು, ನೋವು ನಲಿವೆಗಳನ್ನು, ಏರುಪೇರುಗಳನ್ನು, ಬದುಕಿನಲ್ಲಿ ಬರ್ತಕ್ಕಂಥ ದ್ವಂದ್ವಗಳನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಸಮತ್ವ ಭಾವ ಜಾಗೃತ ಆದಾಗ ಸಹಜವಾಗಿ ನಮ್ಮಲ್ಲಿ ಕಷ್ಟವನ್ನು ಎದುರಿಸಲಿಕ್ಕೆ ಬೇಕಾಗಿರತಕ್ಕಂತಹ ಆ ಒಂದು ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ನಮ್ಮಲ್ಲಿ ಬೆಳೀತದೆ. ಸಮತ್ವ ಭಾವ ಜಾಗೃತವಾದಾಗ ಸಹಜವಾಗಿ ನಮ್ಮ ಅಂತರಂಗ ಗಟ್ಟಿಯಾಗ್ತದೆ. ಮನುಷ್ಯ ಪೂರ್ಣತ್ವವನ್ನು ಪಡ್ಕೊಳ್ಬೇಕು ಅಂತಾದರೆ, ಸಂಸಾರವನ್ನು ದಾಟಬೇಕು ಅಂತಾದರೆ ಅಂತರಂಗದಲ್ಲಿ ಗಟ್ಟಿಯಾಗಬೇಕು. ಗಟ್ಟಿಯಾಗೋದು ಅಂತಂದರೆ ಯಥಾರ್ಥವಾದ ದೃಷ್ಟಿಕೋನವನ್ನು ಜೀವನದಲ್ಲಿ ಸದಾ ಜಾಗೃತವಾಗಿರಿಸಿಕೊಂಡು ಬದುಕಿನ ದ್ವಂದ್ವಗಳಿಗೆ ಸಮತ್ವ ಭಾವದಿಂದ ಸ್ಪಂದಿಸುತ್ತಾ ಆತ್ಮಸ್ಥೈರ್ಯವನ್ನು ಜೀವನದಲ್ಲಿ ಸದಾ ಬೆಳೆಸಿಕೊಂಡು ಬದುಕಿನ ಗುರಿಯೆಡೆಗೆ ನಾವು ನಿರಂತರವಾಗಿ ಹೆಜ್ಜೆ ನೀಡುತ್ತಾ ಇರಬೇಕು. ಎಂಥ ಪರಿಸ್ಥಿತಿ ಬಂದರೂ ಕೂಡ ಎದೆಗುಂದಬಾರದು. ಎಂಥ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಗುರಿಯಿಂದ ವಿಮುಖರಾಗಬಾರದು. ಇಲ್ಲಿ ಯಥಾರ್ಥ ದೃಷ್ಟಿಯನ್ನು ಯಾರು ಮರೀತಾರೋ, ಯಾರಿಗೆ ಬದುಕಿನ ಯಥಾರ್ಥವಾದ ದೃಷ್ಟಿಕೋನದ ಬಗ್ಗೆ ಪರಿಚಯ ಇರುವುದಿಲ್ಲವೋ ಅಂಥವರು ಬದುಕಿನಲ್ಲಿ ಪೆಟ್ಟು ಬಿದ್ದಾಗ ಉತ್ಸಾಹವನ್ನು ಕಳ್ಕೊಳ್ತಾರೆ, ಹತಾಶರಾಗ್ತಾರೆ. ಆಕಾಶವೇ ನಮ್ಮ ತಲೆಯ ಮೇಲೆ ಕಳಚಿ ಬಿದ್ದಿದೆ ಅಂತ ಭಾವಿಸ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ತಮ್ಮ ವಿವೇಕ ಪ್ರಜ್ಞೆಯನ್ನು ಮರೆತು ಮನಸ್ಸಿನ ಮೇಲಿರ್ತಕ್ಕಂಥ ಹಿಡಿತವನ್ನು, ಮನಸ್ಸಿನ ಮೇಲಿರ್ತಕ್ಕಂಥ ನಿಯಂತ್ರಣವನ್ನು ಒಂದು ಕ್ಷಣ ಕಳೆದುಕೊಂಡು ಇಂತಹ ಎಡವಟ್ಟು ಕೆಲಸವನ್ನು, ಆತ್ಮಹತ್ಯೆಯಂತಹ ಇಂತಹ ಹೇಡಿತನದ ಕೆಲಸವನ್ನು ಅವರು ಮಾಡ್ತಾರೆ. ಆದ್ದರಿಂದ ಆತ್ಮಹತ್ಯೆ ಯಾಕೆ ಮಾಡಿಕೊಳ್ತಾರೆ ಅಂತಂದರೆ, ಬದುಕಿನ ಬಗ್ಗೆ ಯಥಾರ್ಥವಾದ ಪರಿಚಯ ಅಂಥವರಿಗೆ ಇರುವುದಿಲ್ಲ. ಇದು ಆತ್ಮಹತ್ಯೆಗೆ ಪ್ರಧಾನವಾದ ಕಾರಣ. ಆದ್ದರಿಂದ ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಬದುಕಿನ ಬಗ್ಗೆ ಯಥಾರ್ಥವಾದ ಪರಿಚಯವನ್ನು ಆಗಾಗ್ಗೆ ಮಾಡಿಕೊಡ್ತಾ ಇರಬೇಕು. ಅವರನ್ನು ವ್ಯಾವಹಾರಿಕ ಜೀವನದಲ್ಲಿ ಮಾತ್ರ ಬೆಳೆಸುವುದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಅಂತರಂಗದಲ್ಲಿ ಬೆಳೆಸಬೇಕು. ಯಾರು ಅಂತರಂಗದಲ್ಲಿ ಬೆಳೀತಾನೋ ಅವನು ಮೃತ್ಯುವನ್ನು ದಾಟ್ತಾನೆ.
ಅಂತರಂಗದಲ್ಲಿ ಯಾರು ಬೆಳೆಯುವುದಿಲ್ಲವೋ ಅವರು ಸಂಸಾರದಲ್ಲಿ ಸುತ್ತನೇ ಇರ್ತಾರೆ. ಆದ್ದರಿಂದ ಆತ್ಮಹತ್ಯೆಗೆ ಪ್ರಧಾನವಾದ ಕಾರಣ ಯಾವುದು ಅಂತ ಕೇಳಿದರೆ, ಯಥಾರ್ಥ ದೃಷ್ಟಿಕೋನದ ಪರಿಚಯ ಇಲ್ಲದೇ ಇರತಕ್ಕಂಥದ್ದು. ಬದುಕಿನ ಬಗ್ಗೆ ಯಥಾರ್ಥವಾದ ಅರಿವು ಯಾರಿಗೆ ಇರುವುದಿಲ್ಲವೋ ಅಂಥವರು ಮಾತ್ರ ಇಂಥ ಮೂರ್ಖತನದ ಹೇಡಿತನದ ಕೆಲಸಕ್ಕೆ ಕೈ ಹಾಕ್ತಾರೆ. ಈಗ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ವ್ಯಕ್ತಿಗಳ ಉದ್ದೇಶ ಏನಾಗಿರುತ್ತೆ ಅದನ್ನು ಕೇಳಿದರೆ, ಅಂಥವ್ರ ಉದ್ದೇಶ ಒಂದೇ, ನನ್ನ ಕಷ್ಟಕ್ಕೆ, ನನ್ನ ದುಃಖಕ್ಕೆ, ನನ್ನ ನೋವಿಗೆ ಪೂರ್ಣ ವಿರಾಮವನ್ನು ಹಾಕಬೇಕು, ಸಾಕು ನನಗೆ. ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ? ತಮ್ಮ ದೇಹವನ್ನು ತಾವೇ ತಮ್ಮ ಕೈಯಾರೆ ಯಾವುದೋ ಒಂದು ರೀತಿಯಲ್ಲಿ ಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಪರಿಣಾಮ ಏನಾಗ್ತಾ ಇದೆ ಅಂತ ಕೇಳಿದರೆ, ನಿಮ್ಮನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರತಕ್ಕಂತಹ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಬಂಧು ಬಳಗದವರು, ನಿಮ್ಮ ಸ್ನೇಹಿತರು, ನಿಮ್ಮ ಸಮಾಜ, ಇವರೆಲ್ಲರೂ ಕೂಡ ಜೀವನ ಪರ್ಯಂತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಆಗ್ತಾ ಇದೆ. ನೋಡಿ ಎಂತಹ ವಿಪರ್ಯಾಸ ಅಂತ. ನಿಮ್ಮಲ್ಲಿ ಸ್ವಾರ್ಥ ಇರುತ್ತದೆ. ಏನು? ಜೀವನದಲ್ಲಿ ನನಗೆ ಕಷ್ಟ ಬಂತು, ನಂಬಿದವರು ಮೋಸ ಮಾಡಿದರು. ನೋಡಿ, ಕಷ್ಟ ಬಂದಾಗ ಅಂತರಂಗದಲ್ಲಿ ಗಟ್ಟಿಯಾಗಬೇಕು, ಪೆಟ್ಟಿನಿಂದ ಪಾಠ ಕಲಿಯಬೇಕು. ಪೆಟ್ಟು ಬರ್ತದೆ ಜೀವನದಲ್ಲಿ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಬದುಕಿನ ಬಗ್ಗೆ ಯಥಾರ್ಥವಾದ ದೃಷ್ಟಿಕೋನ ಇರಬೇಕು. ವಿಧಿ ಪೆಟ್ಟು ಕೊಡ್ತದೆ, ಪ್ರಕೃತಿ ಪಾಠವನ್ನು ಕಲಿಸ್ತದೆ. ನಾವೇನು ಮಾಡಬೇಕು? ಆ ಪೆಟ್ಟಿನಿಂದ ಪಾಠವನ್ನು ಕಲಿತುಕೊಂಡು ಆ ಅನುಭವದ ಬೆಳಕಿನಲ್ಲಿ ಜೀವನದಲ್ಲಿ ನಾವು ಮುನ್ನಡೆಯಬೇಕು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಬದುಕಿನಲ್ಲಿ ಸೋತು ಸುಣ್ಣವಾಗಿ ನೆಲ ಕಚ್ಚಿದರೂ ಕೂಡ ಛಲವನ್ನು ಬಿಡದೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮತ್ತೆ ಮೇಲೆದ್ದು ಬಂದು ದೊಡ್ಡ ಸಾಧನೆ ಮಾಡಿ ಮಹಾತ್ಮರು ಅಂತ ಅನಿಸ್ಕೊಂಡಿರತಕ್ಕಂತಹ ವ್ಯಕ್ತಿಗಳು ನಿಮಗೆ ಆದರ್ಶವಾಗಬೇಕು. ಆದ್ದರಿಂದ ಎಂತಹ ಪೆಟ್ಟು ಬಿದ್ದರೂ ಕೂಡ ನಿರಾಶರಾಗಬಾರದು. ಎಂತಹ ಪೆಟ್ಟು ಬಿದ್ದರೂ ಕೂಡ ಬದುಕಿನ ಬಗ್ಗೆ ಭರವಸೆಯನ್ನು ಕಳೆದುಕೊಳ್ಳಬಾರದು. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಬದುಕಿನ ಕಷ್ಟಕ್ಕೆ, ನೋವಿಗೆ, ದುಃಖಕ್ಕೆ ಪೂರ್ಣ ವಿರಾಮ ಹಾಕ್ತೇನೆ ಅಂತ ಹೇಳ್ಕೊಡ್ತಕ್ಕಂಥ ಸ್ವಾರ್ಥವನ್ನು ಮುಂದಿಟ್ಟುಕೊಂಡು 10 ಮಂದಿ 100 ಮಂದಿಯ ಕಣ್ಣೀರಿಗೆ ಕಾರಣ ಆಗ್ತಾ ಇದ್ದೀರಾ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಲೌಕಿಕ ದೃಷ್ಟಿಕೋನದಿಂದ ನೋಡಿದರೆ, ವ್ಯಾವಹಾರಿಕ ದೃಷ್ಟಿಕೋನದಿಂದ ನೋಡಿದರೆ, ಈ ಆತ್ಮಹತ್ಯೆ ಎನ್ನುವುದು ತಮ್ಮ ಸ್ವಾರ್ಥಕ್ಕಾಗಿ ಮಾನವತ್ವವನ್ನು ಮರೆತು ಮಾಡಿಕೊಳ್ತಕ್ಕಂತಹ ಹೇಡಿತನದ, ಮೂರ್ಖತನದ ಕೆಲಸ ಆಗಿದೆ. ಯಾಕೆ? ನಮ್ಮ ಕಷ್ಟಕ್ಕೆ, ನಮ್ಮ ದುಃಖಕ್ಕೆ, ನಮ್ಮ ನೋವಿಗೆ ಮಂಗಳವನ್ನು ಹಾಡಿಕೊಳ್ಬೇಕು, ಪೂರ್ಣ ವಿರಾಮ ಹಾಕ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಸ್ವಾರ್ಥದಿಂದ ಇನ್ನೊಬ್ಬರ ನೋವಿಗೆ ಕಾರಣ ಆಗ್ತಕ್ಕಂಥದ್ದು, ಇನ್ನೊಬ್ಬರ ದುಃಖಕ್ಕೆ ನಾವು
ಆಸ್ಪದ ಮಾಡಿಕೊಡ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಮಾನವತ್ವಕ್ಕೆ ವಿರುದ್ಧವಾದ ವಿಚಾರ. ಆದ್ದರಿಂದ ಆತ್ಮಹತ್ಯೆ ಎನ್ನುವುದನ್ನು ವ್ಯಾವಹಾರಿಕ ದೃಷ್ಟಿಕೋನ ನೋಡಿದರೆ ಇದು ತಮ್ಮ ಸ್ವಾರ್ಥಕ್ಕಾಗಿ ಮಾನವತ್ವವನ್ನು ಮರೆತು ಮಾಡಿಕೊಳ್ತಕ್ಕಂತಹ ಹೇಡಿತನದ ಪರಮ ಮೂರ್ಖತನದ ಕೆಲಸ ಆಗಿದೆ. ಆದ್ದರಿಂದ ಇದರ ಬಗ್ಗೆ ಯಾರೂ ಕೂಡ ಕನಸಿನಲ್ಲೂ ಕೂಡ ಯೋಚನೆ ಮಾಡಬಾರದು. ಇಂಥ ಕೆಟ್ಟ ವಿಚಾರ ಯಾರಿಗೂ ಎಂದೆಂದಿಗೂ ಮನಸ್ಸಿನಲ್ಲಿ ಬರಬಾರದು. ಈಗ ಪಾರಮಾರ್ಥಿಕವಾಗಿ ನೋಡಿದರೆ ಆತ್ಮಹತ್ಯೆ ಬಗ್ಗೆ ನಮ್ಮ ಹಿರಿಯರು, ನಮ್ಮ ಶಾಸ್ತ್ರ ಏನು ಹೇಳ್ತಾ ಇದೆ ನೋಡಿ. ಆತ್ಮಹತ್ಯೆ ಮಾಡಿಕೊಳ್ಳುವ ಜನರಲ್ಲಿ ನಾಸ್ತಿಕರು ಇರ್ತಾರೆ, ದೇವರನ್ನ ನಂಬಿ ಬಾಳ್ತಕ್ಕಂಥವರು ಇರ್ತಾರೆ, ಎಲ್ಲ ಧರ್ಮದವರು ಇದ್ದಾರೆ. ಇದಕ್ಕೆ ಧರ್ಮ, ಭಾಷೆ, ಬಡವರು, ಶ್ರೀಮಂತರು, ಮಕ್ಕಳು, ದೊಡ್ಡವರು ಏನೂ ಇಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಇದು ಗಂಭೀರವಾದ ವಿಚಾರ ಆಗಿದೆ ಇವತ್ತು ಅಂತ. ಹಾಗಾದರೆ ಪಾರಮಾರ್ಥಿಕ ದೃಷ್ಟಿಕೋನ ಏನು? ಕೆಲವರು ಯೋಚನೆ ಮಾಡಬಹುದು, ನಮ್ಮ ದೇಹವನ್ನು ನಾವು ಹತ್ಯೆ ಮಾಡಿಕೊಳ್ತಾ ಇದ್ದೇವೆ, ಅಲ್ಲಿಗೆ ಮುಗೀತು, ಇನ್ನೇನು ಇಲ್ಲ ಅಂತ. ಆದರೆ ಇದು ಖಂಡಿತವಾಗಿಯೂ ತಪ್ಪು. ಈ ವಿಚಾರದ ಬಗ್ಗೆ ಭಗವಾನ್ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ. ಕ್ರಿಸ್ತಪೂರ್ವ 31-38ರಲ್ಲಿ ಮಹಾವಿಷ್ಣುವಿನ 8ನೆಯ ಅವತಾರವಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಜಗತ್ತಿಗೆ ಉಪದೇಶ ಮಾಡಿದ್ದಾನೆ. ಭಗವದ್ಗೀತೆ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಧರ್ಮ, ಜಾತಿ, ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯ, ಪಂಗಡ, ಹೀಗೆ ಈ ಎಲ್ಲ ಇತಿಮಿತಿಗಳನ್ನು ಮೀರಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕಿನಲ್ಲಿ ನಿತ್ಯವೂ ಕೂಡ ಬೆಳಕನ್ನು ಚೆಲ್ತಾ ಇರತಕ್ಕಂತಹ ಒಂದು ಮಹಾನ್ ಗ್ರಂಥ ಆಗಿದೆ. ಯಾರಿಗಾದರೂ ಬದುಕಿನಲ್ಲಿ ಜಿಗುಪ್ಸೆ ಬಂದಾಗ, ನಿರಾಶೆ ಆದಾಗ, ಬದುಕಿನಲ್ಲಿ ಅತ್ಯಂತ ಕಷ್ಟದ ಪರಿಸ್ಥಿತಿ ಎದುರಾದಾಗ ಅದಕ್ಕೆ ಭಗವದ್ಗೀತೆಯಲ್ಲಿ ಖಂಡಿತ ಉತ್ತರ ಇದ್ದೇ ಇದೆ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನ ಪರ್ಯಂತ ಎಲ್ಲ ವಿಧದಿಂದಲೂ ಕೂಡ ಬೆಳಕನ್ನು ಕೊಡ್ತಕ್ಕಂತಹ ಮಹಾನ್ ಗ್ರಂಥ ಈ ಭಗವದ್ಗೀತೆ. ಇಲ್ಲಿ ಆತ್ಮದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಹನ್ಯತೆ ಹನ್ಯಮಾನೇ ಶರೀರೇ. ಶರೀರ ಸತ್ತೋದರೂ ಕೂಡ ನೀವು ಸಾಯುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋರು ಭಗವಂತನ ಈ ಮಾತನ್ನು ಸ್ವಲ್ಪ ಮನಸ್ಸಿಗೆ ತಗೋಬೇಕು. ಅಂದರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲರ ಸ್ವರೂಪ ಆತ್ಮಸ್ವರೂಪವಾಗಿದೆ.
ನಾನು ಕೇವಲ ದೇಹ, ಇಂದ್ರಿಯಗಳು, ಮನಸ್ಸು ಇವುಗಳ ಸಂಯೋಗ ಅಂತ ಭಾವಿಸಿಕೊಂಡಿದ್ದರೆ ಅದು ಖಂಡಿತ ತಪ್ಪು. ದೇಹ ನಾಶವಾದ ನಂತರವೂ ಕೂಡ ನಿಮಗೆ ಅಸ್ತಿತ್ವ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳ ಪರಿಸ್ಥಿತಿ ಏನಿರ್ತದೆ, ನಂತರ ಏನಾಗ್ತದೆ ನೋಡಿ. ಪರಮಾತ್ಮ ಹೇಳ್ತಾ ಇದ್ದಾನೆ, ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭಯಿತಾವಾನ ಭೂಯಃ. ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಅಂತರಂಗದಲ್ಲಿರ್ತಕ್ಕಂತಹ ಪೂರ್ಣತ್ವವನ್ನು ಭಗವಂತನ ಅನುಗ್ರಹದಿಂದ ಅರಿತುಕೊಳ್ಳಬೇಕು. ಅಲ್ಲಿವರೆಗೆ ಅವನು ಕರ್ಮಕ್ಕೆ ಅನುಸಾರವಾಗಿ ಸಂಸಾರದಲ್ಲಿ ಇರಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವಂತನ ಪರಿಪೂರ್ಣವಾದ ಅನುಗ್ರಹವನ್ನು ಜೀವನದಲ್ಲಿ ಸಂಪಾದನೆ ಮಾಡಿಕೊಂಡು ತನ್ಮೂಲಕ ತನ್ನ ಅಂತರಂಗದಲ್ಲಿ ಇರತಕ್ಕಂತಹ ಪೂರ್ಣತ್ವವನ್ನು ಅನುಭವದ ಮೂಲಕ ಅರಿತುಕೊಳ್ಳಬೇಕು. ಆಗ ಅವನು ಮುಕ್ತನಾಗ್ತಾನೆ. ಆಗ ಅವನು ತಾನು ಉಪಾಸನೆ ಮಾಡಿರ್ತಕ್ಕಂತಹ ಶ್ರೇಷ್ಠವಾದ ಲೋಕಕ್ಕೆ ಹೋಗ್ತಾನೆ. ಇಲ್ಲದೇ ಇದ್ದರೆ ಅವನು ಕರ್ಮಕ್ಕೆ ಅನುಸಾರವಾಗಿ ತಾನು ಆ ದೇಹದಲ್ಲಿ ಮಾಡಿರ್ತಕ್ಕಂತಹ ಕೆಲಸಗಳಿಗೆ, ಕಾರ್ಯಗಳಿಗೆ ಅನುಸಾರವಾಗಿ ಸಂಸಾರದಲ್ಲಿ ನಿರಂತರವಾಗಿ ಸುತ್ತುತ್ತಾ ಇರುತ್ತಾನೆ ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನ ಸ್ಪಷ್ಟವಾದ ಉಪದೇಶ ಆಗಿದೆ. ಇಲ್ಲಿ ನೋಡಿ, ಎಲ್ಲ ಧರ್ಮದವರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಅಂಥವರ ಪರಿಸ್ಥಿತಿ ಏನು? ಈ ವಿಚಾರದಲ್ಲಿ ಸನಾತನ ಹಿಂದೂ ಧರ್ಮಕ್ಕೂ ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅವರು ಆತ್ಮನನ್ನು ನಂಬ್ತಾರೆ, ನಾವು ನಂಬ್ತಾ ಇದ್ದೇವೆ. ಸ್ವಲ್ಪ ವ್ಯತ್ಯಾಸ ಏನು? ವ್ಯತ್ಯಾಸ ಏನು ಅಂತ ಕೇಳಿದರೆ, ನಮ್ಮಲ್ಲಿ ದೇಹವನ್ನು ಬಿಟ್ಟ ಕೂಡಲೇ ಆತ್ಮನ ವಿಚಾರಣೆ ಆಗ್ತದೆ. ಅವನು ಅತ್ಯುತ್ತಮವಾಗಿ ಬದುಕಿದರೆ ನೇರವಾಗಿ ವೈಕುಂಠ, ಕೈಲಾಸ ಮುಂತಾದ ಲೋಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅಥವಾ ನಿರ್ಗುಣ ಬ್ರಹ್ಮನನ್ನು ಸೇರುವುದರ ಮೂಲಕ ಮುಕ್ತನಾಗ್ತಾನೆ. ಮಧ್ಯಮ ರೀತಿಯಲ್ಲಿ ಬದುಕಿದರೆ ಆತ ಸ್ವರ್ಗಾದಿ ಲೋಕಗಳನ್ನು ಪಡ್ಕೊಳ್ತಾನೆ. ಸಾಧಾರಣವಾಗಿ ಬದುಕಿದರೆ ತಾನು ಆ ದೇಹದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅನುಸಾರವಾಗಿ ಪುನಃ ಅವನು ಮನುಷ್ಯ ಜನ್ಮವನ್ನು ಎತ್ತುತ್ತಾನೆ ಎನ್ನುವುದು ನಮ್ಮ ಧರ್ಮದ ನಂಬಿಕೆ. ಅಂದರೆ ಆತ್ಮನ ವಿಚಾರಣೆ ಕೂಡಲೇ ಆಗ್ತದೆ ಇಲ್ಲಿ. ಆದರೆ ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಈ ಆತ್ಮನ ವಿಚಾರಣೆ ಅಂತಿಮ ತೀರ್ಪು ಬರುವ ದಿವಸ ಆಗ್ತದೆ. ಇದು ಒಂದನೇ ವ್ಯತ್ಯಾಸ. ಇದು ಮೊದಲನೇ ವ್ಯತ್ಯಾಸ. ಇನ್ನು ಎರಡನೇ ವ್ಯತ್ಯಾಸ ಅಂತ ಕೇಳಿದರೆ, ನಮ್ಮಲ್ಲಿ ಬದುಕಿನ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವರಿಗೆ, ಬದುಕಿನ ಪರೀಕ್ಷೆಯಲ್ಲಿ ಫೇಲ್ ಆದವರಿಗೆ, ಬದುಕಿನ ಈ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವರಿಗೆ ಮತ್ತೊಮ್ಮೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದೆ. ಅರ್ಥ ಏನು? ಈಗ ಒಬ್ಬ SSLC ಓದ್ತಾ ಇದ್ದಾನೆ ಹುಡುಗ, ಓದಿನ ಬಗ್ಗೆ ಶ್ರದ್ಧೆ ಇಲ್ಲ, ಅಪ್ಪ ಅಮ್ಮ ಹೇಳಿ ಕೇಳೋದಿಲ್ಲ, ಅಥವಾ ಕೆಲವರಿಗೆ ಮಕ್ಕಳಿಗೆ ಎಷ್ಟು ಓದಿದರೂ ತಲೆಗೆ ಹತ್ತುವುದಿಲ್ಲ, ಅವನು ಫೇಲ್ ಆಗ್ತಾನೆ ಪಾಪ.
ಹೋಗಲಿ, ಅವನು ಫೇಲ್ ಆದ, ನೋಡಪ್ಪ ನೀ ಫೇಲ್ ಆಗಿದ್ದೀಯಾ, ಇನ್ನು ನಿನಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ನಿರ್ಧಾರ ಮಾಡಿದರೆ, ನಾವು ಆ ರೀತಿ ಆ ಹುಡುಗನಿಗೆ ಹೇಳಿದರೆ ಏನಾಗುತ್ತೆ? ಆ ಹುಡುಗನ ಭವಿಷ್ಯ ಹಾಳಾಗ್ತದೆ, ನಾಶವಾಗುತ್ತೆ. ನಾವು ಹಾಗೆ ಮಾಡೋದಿಲ್ಲ. ಇನ್ನೊಮ್ಮೆ ಪರೀಕ್ಷೆ ಬರೆಯಪ್ಪ, ಖಂಡಿತ ಪಾಸ್ ಆಗ್ತೀಯ ಅಂತ ಉತ್ತೇಜನ ಕೊಟ್ಟು ಅವನಿಗೆ ಮಾರ್ಗದರ್ಶನ ಮಾಡಿ ಅವನ ಪಾಸ್ ಮಾಡಿಸಿ ನಾವು ಮುಂದೆ ಅವನ್ನ ಓದಿಸ್ತೇವೆ. ಇದು ಮಾನವತ್ವ. ನಮ್ಮ ಧರ್ಮದಲ್ಲೂ ಹಾಗೆ. ಕೆಲವರಿಗೆ ಅಸಡ್ಡೆ, ದೇವರ ಮೇಲೆ ಅಸಡ್ಡೆ, ಧರ್ಮದ ಮೇಲೆ ಅಸಡ್ಡೆ. ಅದೇ ರೀತಿ ಅವರು ಬಾಳ್ತಾರೆ. ಅವರ ಅಜ್ಞಾನ. ಕಣ್ಣಿಗೆ ಕಂಡಿದ್ದು ಮಾತ್ರ ನಂಬ್ತೇವೆ, ಇಲ್ಲ ನಾವು ನಂಬುವುದಿಲ್ಲ. ಆದರೆ ಕಣ್ಣಿಗೆ ಕಾಣಬೇಕು ಅಂತಾದರೆ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಇಂದ್ರಿಯಗಳು ಒಂದು ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇವೆ. ದೇವರ ತತ್ವಸ್ವರೂಪ, ಆತ್ಮ ತತ್ವಸ್ವರೂಪ ಅದು ಕಣ್ಣಿಗೆ ಕಾಣುವುದಿಲ್ಲ, ಸ್ಥೂಲ ಇಂದ್ರಿಯಗಳಿಗೆ ಸಿಕ್ಕುವುದಿಲ್ಲ. ಇದು ನಮಗೆ ಗೊತ್ತಿರಬೇಕು. ನಾವು ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ಒಂದು 320 ನ್ಯಾನೋಮೀಟ್ರಿಂದ ಸುಮಾರು ಒಂದು 720 ನ್ಯಾನೋಮೀಟರ್ವರೆಗೆ ಇದ್ದರೆ ಮಾತ್ರ ಅದು ವಿಸಿಬಲ್ ಸ್ಪೆಕ್ಟ್ರಮ್ ಆಗ್ತದೆ. ಬೆಳಕಿನ ತರಂಗಗಳು ಆ ಒಂದು ವಿಸಿಬಲ್ ಸ್ಪೆಕ್ಟ್ರಮ್ ಒಳಗಿದ್ದರೆ ಮಾತ್ರ ನಮಗೆ ಕಣ್ಣಿಗೆ ಕಾಣ್ತದೆ. ಆ ಕಡೆ ಇದ್ದರೂ ಕಾಣೋದಿಲ್ಲ, ಈ ಕಡೆ ಇದ್ದರೂ ಕಾಣೋದಿಲ್ಲ. ಹಾಗಂತ ನಾವು ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಶಬ್ದ ತರಂಗ ಸುಮಾರು 20 ಹರ್ಟ್ಸಿಂದ 20,000 ಹರ್ಟ್ಸ್ ಒಳಗಿದ್ರೆ ಮಾತ್ರ ನಾವು ಶಬ್ದ ಕೇಳ್ತದೆ, ಇಲ್ಲಾಂದ್ರೆ ಕೇಳೋದಿಲ್ಲ. ನಮಗೆ ಕೇಳಲಿಲ್ಲಪ್ಪ, ಶಬ್ದ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅದು ನಮ್ಮ ಮೂರ್ಖತನ ಆಗ್ತದೆ. ಆದ್ದರಿಂದ ಕೆಲವರು ಇರ್ತಾರೆ ಪ್ರಪಂಚದಲ್ಲಿ, ನಾವು ಕಣ್ಣಿಗೆ ಕಂಡಿದ್ದು ಮಾತ್ರ ನಂಬ್ತೇವೆ. ಈಗ ಅಲ್ಟ್ರಾಸೋನಿಕ್ ಸೌಂಡ್ ಇದೆಯಲ್ಲ, ನಮಗೆ ಕೇಳ್ತದ? ಇಲ್ಲ. ಅತ್ಯುಗ್ರ ತರಂಗಗಳು ನಮಗೆ ಕೇಳೋದಿಲ್ಲ. ಕೇಳೋದಿಲ್ಲ ಅಂತ ಶಬ್ದ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇದ್ರೆ ನಾವೇನು ತಿಳ್ಕೊಬೇಕು? ನಮ್ಮ ಇಂದ್ರಿಯಗಳು ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇವೆ. ದೇವರು ಆತ್ಮ ಎನ್ನುವುದು ತತ್ವ, ಇದು ವಸ್ತು ಅಲ್ಲ ತೋರಿಸ್ಲಿಕ್ಕೆ. ತತ್ವ ಅಂತ ಹೇಳ್ತಕ್ಕಂಥದ್ದು ಅನುಭವಕ್ಕೆ ಬರ್ತಕ್ಕಂಥ ವಿಚಾರ. ಆದ್ದರಿಂದ ಕೆಲವರು ಈ ರೀತಿ ಅಸಡ್ಡೆಯಿಂದ ಧರ್ಮದ ಬಗ್ಗೆ, ದೇವರ ಬಗ್ಗೆ ಮಾತಾಡ್ತಾ ಜೀವನವನ್ನು ಹಾಗೆಯೇ ಕಳೆದು ಬಿಡ್ತಾರೆ. ಅಂದರೆ ಏನಾಯಿತು? ಬದುಕಿನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಅವರು. ಅಂತಹ ಫೇಲ್ ಆದವರಿಗೂ ಕೂಡ ನಮ್ಮ ಧರ್ಮದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಬರೆದು ಸಾಧನೆ ಮಾಡಿ ಪಾಸ್ ಆಗಲಿಕ್ಕೆ ಅವಕಾಶ ಇದೆ. ಯಾಕೆ? ನಾವು ಪುನರ್ಜನ್ಮವನ್ನು ಒಪ್ಪಿಕೊಳ್ತಾ ಇದ್ದೇವೆ. ಪುನರ್ಜನ್ಮಕ್ಕೆ ಮಾನದಂಡ ಏನು? ಹಿಂದಿನ ಜನ್ಮದಲ್ಲಿ, ಆ ಹಿಂದಿನ ದೇಹದಲ್ಲಿ ನೀನು ಮಾಡಿರ್ತಕ್ಕಂಥ ಕರ್ಮಗಳೇ ಮಾನದಂಡ. ಆದ್ದರಿಂದಲೇ ಎಲ್ಲರೂ ಹೇಳ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಪ್ಪ, ಒಳ್ಳೆ ಮಾತಾಡಪ್ಪ, ಒಳ್ಳೆ ಚಿಂತನೆ ಮಾಡಪ್ಪ, ನಿನ್ನೆಲ್ಲ ನಂಬಿಕೆಗಳು, ಆಚಾರ ವಿಚಾರಗಳು ಮಾನವತ್ವದ ಚೌಕಟ್ಟಿನ ಒಳಗೆ ಇರಬೇಕಪ್ಪ. ಯಾಕೆ ಹೇಳಿದರು? ನೀನು ಮಾಡಿರ್ತಕ್ಕಂಥ ಕರ್ಮಗಳು ಮುಂದೆ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡ್ತದೆ. ಆದ್ದರಿಂದ ನಮ್ಮ ಹಿರಿಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೆ ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಈ ವ್ಯವಸ್ಥೆ ಇಲ್ಲ. ಫೇಲ್ ಆದರೆ ಫೇಲ್ ಆದವರಿಗೆ ಮತ್ತೆ ಬರೀಲಿಕ್ಕೆ ಅವಕಾಶ ಇಲ್ಲ ಪರೀಕ್ಷೆ. ಯಾಕೆ? ಅಂತಿಮ ತೀರ್ಪು ಬರೋ ದಿವಸ ಫೇಲ್ ಆದವರು ನಿತ್ಯ ನರಕಕ್ಕೆ ಹೋಗ್ತಾರೆ. ಫೇಲ್ ಆದವರು ನಿತ್ಯ ನರಕಕ್ಕೆ ಹೋಗ್ತಾರೆ, ಪಾಸ್ ಆದವರು ನಿತ್ಯ ಸ್ವರ್ಗಕ್ಕೆ ಹೋಗ್ತಾರೆ. ನಾವು ಯಾಕೆ ಈ ವಿಚಾರ ಹೇಳ್ತಾ ಇದ್ದೇವೆ ಅಂದರೆ, ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ಧರ್ಮ ಇಲ್ಲ, ಎಲ್ಲರೂ ಮಾಡ್ಕೊಳ್ತಾರೆ. ಹಾಗಾದರೆ ಅವರ ಪರಿಸ್ಥಿತಿ ಏನು ಅಂತ ತಿಳ್ಕೊಬೇಕು. ಅವರ ಪರಿಸ್ಥಿತಿ ಏನು, ಅವರ ಗತಿ ಏನು ಅಂತ ತಿಳಿದರೆ
ನಮಗೊಂದು ಅಂಶ ಗೊತ್ತಾಗ್ತದೆ, ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ಯಾಕೆ ಪಾಪ? ಯಾಕೆ ಪಾಪ ಅಂತ ಕೇಳಿದರೆ ನೋಡಿ, ಪಾಪ ಪುಣ್ಯ ಈ ವಿಚಾರಕ್ಕೆ ಬಂದಾಗ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಇನ್ನೊಬ್ಬರ ಸಂತೋಷಕ್ಕೆ ಕಾರಣ ಆದರೆ ಅಂತಹ ಕರ್ಮಗಳು ಪುಣ್ಯಕರ್ಮಗಳು. ನಾವು ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗ್ತಕ್ಕಂತಹ, ಇನ್ನೊಬ್ಬರ ನೋವಿಗೆ, ಕಷ್ಟಕ್ಕೆ, ಆ ಒಂದು ದುಃಖಕ್ಕೆ ಕಾರಣ ಆಗ್ತಕ್ಕಂತಹ ಕರ್ಮಗಳನ್ನ ಮಾಡಿದರೆ ಅದು ಪಾಪ ಕರ್ಮಗಳು. ಈಗ ನೋಡಿ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ನೂರಾರು ವ್ಯಕ್ತಿಗಳಿಗೆ ಜೀವನ ಪರ್ಯಂತ ದುಃಖವನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ಏನಾಯಿತು? ಆತ್ಮಹತ್ಯೆ ಒಂದು ಮಹಾಪಾಪ ಆಗಿದೆ. ಪಾಪ ಮಾಡಿದ್ರೆ ಏನು ಮಾಡಬೇಕು? ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು. ಹೇಗೆ ಪ್ರಾಯಶ್ಚಿತ್ತ ಅಂತ ಕೇಳಿದರೆ ಎರಡು ರೀತಿ ಇದೆ. ಒಂದು, ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಬದುಕಿನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ, ಆದ್ದರಿಂದ ಅವನು ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸಬೇಕಾಗ್ತದೆ. ಇಲ್ಲ, ಪುನಃ ಪರೀಕ್ಷೆ ಬರೀಬೇಕು. ಅಂದರೆ ಅರ್ಥ ಏನು? ಅವನು ಇನ್ನೂ ಹೆಚ್ಚು ಕಷ್ಟ ಇರತಕ್ಕಂತಹ ಪರಿಸರದಲ್ಲಿ ಹುಟ್ಟಿ, ಯಾಕೆ? ಪಾಪ ಮಾಡಿದ್ದಾನೆ, ಪ್ರಾಯಶ್ಚಿತ್ತ ಮಾಡ್ಕೊಬೇಕು, ಭಗವಂತನ ಅವಕೃಪೆಗೆ ಪಾತ್ರನಾಗಿದ್ದಾನೆ. ದೇವರ ಅವಕೃಪೆಗೆ ಅವನು ಪಾತ್ರನಾಗಿರುವುದರಿಂದ ಇನ್ನೂ ಹೆಚ್ಚಿನ ಕಷ್ಟ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಹುಟ್ಟಬೇಕಾಗ್ತದೆ. ಹೇಗೆ? ಹುಟ್ಟುವಾಗಲೇ ಅಂಗವೈಕಲ್ಯತೆ ಇರಬಹುದು, ಹುಟ್ಟುವಾಗಲೇ ಒಂದು ಕಣ್ಣಿಲ್ಲ, ಒಂದು ಕಾಲಿಲ್ಲ, ಅಥವಾ ಬುದ್ಧಿಮಾಂದ್ಯ ಆಗಿದೆ, ಹುಟ್ಟುವಾಗಲೇ ಅನಾರೋಗ್ಯ ಇರಬಹುದು, ಅಥವಾ ಕಡು ಬಡತನದ ಪರಿಸ್ಥಿತಿಯಲ್ಲಿ ಹುಟ್ಟಬೇಕಾಗ್ಬೋದು. ಹೀಗೆ ಅವನು ಇನ್ನೂ ಹೆಚ್ಚಿನ ಕಷ್ಟದ ಪರಿಸರದಲ್ಲಿ ಹುಟ್ಟಿ ಆ ಒಂದು ಬದುಕನ್ನು ಬಾಳಬೇಕಾಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಪಾರಮಾರ್ಥಿಕವಾಗಿ ನೋಡಿದರೆ ಈ ಆತ್ಮಹತ್ಯೆ ಎನ್ನುವುದು ಮಹಾಪಾಪ ಆಗಿದೆ. ಅಷ್ಟೇ ಅಲ್ಲ, ಮುಂದಿನ ಮಹಾ ಕಷ್ಟಕ್ಕೆ ತಮ್ಮ ಕೈಯಾರೆ ತಾವೇ ಬರೆದುಕೊಳ್ತಾ ಇರತಕ್ಕಂತಹ ಮುನ್ನುಡಿಯಾಗಿದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಬಾಣಲೆಯ ಬಿಸಿಗಂಜಿ ಬೆಂಕಿಯೊಳು ಬೀಳುವುದು ಜಾಣತನವಾಗುವುದೇ ಸಚ್ಚಿದಾನಂದ. ಬಾಣಲೆಯ ಬಿಸಿಗಂಜಿ ಬೆಂಕಿಯೊಳು ಬೀಳುವುದು ಜಾಣತನವಾಗುವುದೇ. ಒಂದು ಹುಳ ಹಾರ್ತಾ ಇರುತ್ತೆ, ಅಕಸ್ಮಾತ್ ಅದು ಬಾಣಲಿ ಮೇಲೆ ಬೀಳುತ್ತೆ ಅಂದ್ಕೊಳ್ಳಿ. ಬಾಣಲಿ ಸ್ವಲ್ಪ ಬಿಸಿ ಇದೆ, ಒಲೆ ಮೇಲೆ ಇಟ್ಟಿದ್ದೇವೆ, ರೆಕ್ಕೆ ಸುಟ್ಟು ಹೋಗ್ಬೋದು. ಆದರೆ ಹುಳ ಬದುಕಲಿಕ್ಕೆ ಅವಕಾಶ ಇರ್ತದೆ. ಆದರೆ ಅದೇ ಹುಳ ಬಾಣಲಿಯಿಂದ ಜಾರಿ ಬೆಂಕಿ ಒಳಗೆ ಬಿದ್ದರೆ ಸುಟ್ಟು ಭಸ್ಮ ಆಗ್ತದೆ. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳ ಸ್ಥಿತಿಯೂ ಕೂಡ ಇದೇ ಆಗಿದೆ. ಬಾಣಲಿಯಿಂದ ಜಾರಿ ಬೆಂಕಿಗೆ ಬೀಳ್ತಕ್ಕಂತಹ ಪರಿಸ್ಥಿತಿ. ಅವರ ಉದ್ದೇಶ ಏನಾಗಿತ್ತು? ನನ್ನ ಕಷ್ಟಕ್ಕೆ, ದುಃಖಕ್ಕೆ, ನೋವಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಉದ್ದೇಶ ಇದು. ಪರಿಣಾಮ ಏನು? ಮುಂದಿನ ಮಹಾ ಕಷ್ಟಕ್ಕೆ ತಮ್ಮ ಕೈಯಾರೆ ತಾವು ಬರೆದುಕೊಳ್ತಾ ಇರತಕ್ಕಂತಹ ಮುನ್ನುಡಿ ಇದಾಗಿದೆ. ಆದ್ದರಿಂದ ಇಂತಹ ಮೂರ್ಖತನದ ಕೆಲಸಕ್ಕೆ ಯಾರೂ ಕೈ ಹಾಕಬಾರದು.
ಆದ್ದರಿಂದ ಈ ಆತ್ಮಹತ್ಯೆ ಅಂತ ಹೇಳ್ತಕ್ಕಂಥದ್ದು ಲೌಕಿಕ ಹಾಗೂ ಪಾರಮಾರ್ಥಿಕ ಈ ಎರಡೂ ದೃಷ್ಟಿಯಿಂದಲೂ ದೊಡ್ಡ ತಪ್ಪು. ಲೌಕಿಕವಾಗಿ ನೋಡಿದರೆ ಈ ಆತ್ಮಹತ್ಯೆ ಅಂತ ಹೇಳ್ತಕ್ಕಂಥದ್ದು ತಮ್ಮ ಸ್ವಾರ್ಥಕ್ಕಾಗಿ ಮಾನವತ್ವವನ್ನು ಮರೆತು ಮಾಡಿಕೊಳ್ತಕ್ಕಂತಹ ಹೇಡಿತನದ ಪರಮ ಮೂರ್ಖತನದ ಕೆಲಸ ಆಗಿದೆ. ಇನ್ನು ಪಾರಮಾರ್ಥಿಕವಾಗಿ ನೋಡಿದರೆ ಇದು ಮಹಾಪಾಪದ ಕೆಲಸ ಆಗಿದೆ. ಅಷ್ಟೇ ಅಲ್ಲ, ತಮ್ಮ ಮುಂದಿನ ಮಹಾ ಕಷ್ಟಕ್ಕೆ ತಮ್ಮ ಕೈಯಾರೆ ತಾವೇ ಬರೆದುಕೊಳ್ತಾ ಇರತಕ್ಕಂತಹ ಮುನ್ನುಡಿಯಾಗಿದೆ. ಆದ್ದರಿಂದ ಇಂತಹ ಹೇಡಿತನದ ಪರಮ ಮೂರ್ಖತನದ ಕೆಲಸಕ್ಕೆ ಯಾರೂ ಕೈ ಹಾಕಬಾರದು. ಆತ್ಮಹತ್ಯೆಯಂತಹ ಕೆಟ್ಟ ಯೋಚನೆ ಯಾರಿಗೂ ಕನಸಿನಲ್ಲೂ ಕೂಡ ಬರಬಾರದು. ಎಲ್ಲರಿಗೂ ಕೂಡ ಅಮೂಲ್ಯವಾದ ಮಾನವ ಜನ್ಮ ಬಂದಿದೆ. ಆದ್ದರಿಂದ ಈ ಮಾನವ ಜನ್ಮದ ಶ್ರೇಷ್ಠತೆಗೆ ಘನತೆಗೆ ಲೋಪ ಉಂಟಾಗದಂತೆ ಪೂರ್ಣ ಜೀವನವನ್ನು ಎಲ್ಲರೂ ನಡೆಸಬೇಕು. ಆದ್ದರಿಂದ ಜೀವನದಲ್ಲಿ ಯಥಾರ್ಥವಾದ ದೃಷ್ಟಿಕೋನವನ್ನು ಜಾಗೃತವಾಗಿರಿಸಿಕೊಂಡು ಬದುಕಿನ ದ್ವಂದ್ವಗಳನ್ನು ಸಮತ್ವ ಭಾವದಿಂದ ಎದುರಿಸುತ್ತಾ ಸಂತೋಷವಾಗಿ ನೀವೆಲ್ಲರೂ ಬಾಳಬೇಕು. ಬದುಕಿನ ಸಮಸ್ಯೆಗಳಿಗೆ ಬೆನ್ನನ್ನು ಹಾಕದೆ ಎಂತಹ ಕಠಿಣ ಸ್ಥಿತಿ ಎದುರಾದರೂ ಕೂಡ ಬದುಕಿನಲ್ಲಿ ಭರವಸೆಯನ್ನು ಕಳೆದುಕೊಳ್ಳದೆ ಧೀರರಾಗಿ ಸಾಹಸಮಯ ಬದುಕನ್ನು ನೀವೆಲ್ಲರೂ ಕೂಡ ನಡೆಸಬೇಕು. ಜೀವನದಲ್ಲಿ ತ್ಯಾಗ ಹಾಗೂ ಸಮರ್ಪಣಾ ಮನೋಭಾವವನ್ನು ಮೈಗೂಡಿಸಿಕೊಂಡು ಸೇವೆಯನ್ನು ಮಾಡ್ತಾ 4 ಜನರ ಬದುಕಿಗೆ ಬೆಳಕಾಗುವಂತೆ ಉತ್ತಮವಾದ ಜೀವನವನ್ನು ನೀವೆಲ್ಲರೂ ಕೂಡ ಸಾಗಿಸಬೇಕು. ಈ ರೀತಿ ಬಾಳಿದರೆ ನಿಮ್ಮೆಲ್ಲರ ಬದುಕಿಗೆ ಸಾರ್ಥಕತೆ, ಧನ್ಯತೆ, ಪರಿಪೂರ್ಣತೆ ಬರ್ತದೆ. ಅಂತಹ ಪರಿಪೂರ್ಣವಾದ ಜೀವನವನ್ನು ನಡೆಸಲು ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಭಗವಂತ ನಿಮಗೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ನಿರಂತರವಾಗಿ ಅನುಗ್ರಹಿಸ್ತಾ ಇರಲಿ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.